2 ದಿನ ಸಂಪೂರ್ಣವಾಗಿ ಅಂಗನವಾಡಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ, ಗುಲ್ಬರ್ಗಾದಲ್ಲಿ, ರಾಯಚೂರಲ್ಲಿ, ಬಳ್ಳಾರಿಯಲ್ಲಿ, ಮಂಗಳೂರಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕುಂತಿದ್ದಾರೆ. ಹೋರಾಟಕ್ಕೆ ಬಂದವರು ಕೇವಲ ಬಂದು ಹಲವಾರು ಬೇಡಿಕೆಗಳು ಜಿಲ್ಲೆಯಿಂದ ಆಗಂತದ್ದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಹಾಗೆ ನಮ್ಮ ಉಪನಿರ್ದೇಶಕರು ಇಲ್ಲಿ ನಮ್ಗೆ ಆಗ್ಬೇಕಾದಂತ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಏನೋ ಈ ಬೇಡಿಕೆಗಳು ನಮ್ದು ಏನಿದೆ ಅದನ್ನ ಪಾರ್ವತ ಓದಿ ಇವಾಗ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ವಿಷಯ 17-18 ಡಿಸೆಂಬರ್ 2024 ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಹೈಕೋರ್ಟ್ಗಳು ಇವರನ್ನು 3 ಮತ್ತು 4ನೇ ಗ್ರೇಡ್ನ ನೌಕರರನ್ನಾಗಿ ಪರಿಗಣಿಸಲು ಜಂಟಿ ನಿಯಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಬೇಕೆಂದು ತೀರ್ಪು ನೀಡಿದೆ ಮತ್ತು ಸುಪ್ರೀಂ ಕೋರ್ಟ್ 1972 ಗ್ರಾಚ್ಯುಯಿಟಿ ಪಾವತಿ ಕಾಯ್ದೆಯಡಿ ಅರ್ಹರೆಂದು ತೀರ್ಪು ನೀಡಿದೆ. ಐಸಿಡಿಎಸ್ ಯೋಜನೆಯನ್ನು ಕಾಯ್ದೆಯನ್ನಾಗಿ ರೂಪಿಸಬೇಕು. ಆಮೇಲೆ ಐಸಿಡಿಎಸ್ ಅನ್ನು ಬಲಪಡಿಸಿ ಐಸಿಡಿಎಸ್ ಉಳಿಯುವಂತ ಪರಿಸ್ಥಿತಿ ಇಲ್ಲ. ಇಂದ ಐಸಿಡಿಎಸ್ ಉಳಿಯಾಲಕ್ಕಾಗಿ ನಾವು ಹೋರಾಟ ಮಾಡಿದ್ವಿ. ಇವತ್ತು ಐಸಿಡಿಎಸ್ ನ ಉಳಿಸ್ಕೊಂಡಿದ್ದೀವಿ. ಕನಿಷ್ಠ ವೇತನ ಜಾರಿ ಮಾಡಿ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಸಂಬಳ ಎಷ್ಟು ಮಾಡಬೇಕು ಅಂತ ಹೇಳಿ ಇವತ್ತೇ ಸರ್ಕಾರನ ಕೇಳ್ತಾ ಇದೀವಿ. ಹಾಗೆ ಅಂಗನವಾಡಿ ನೌಕರರ ಕೆಲಸ ಅತಿ ಹೆಚ್ಚು ಆಗಿರೋದ್ರಿಂದ ಕೆಲಸ ಕಡಿಮೆ ಮಾಡಿ ಶಾಲಾ ಪೂರ್ವ ಶಿಕ್ಷಣ ಮಾಡಕ್ಕೆ ಕೊಡಿ ಅಂತೇಳಿ ಇವತ್ತು ಸರ್ಕಾರನ ಕೇಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಯಾರೇ ಸಹ ಇವತ್ತೇ ನಾಳೆ 2 ದಿನ ಈಗ ಹೆಂಗ್ ಕೂತಿದ್ರೆ ಹಾಗೆ ಇರಬೇಕು. ಯಾರು ಎದ್ದೋಗ್ಬಾರ್ದು. ಈ ಹೋರಾಟನ ಎಲ್ಲರೂ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೀವಿ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಮನಸ್ಸು ಕಟ್ಟುತ್ತೇವ, ನಾವು ಕನಸು ಕಟ್ಟುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ 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 ಕಟ್ಟುತ್ತೇವ. ಕುಲವೆನ್ನದ ಮನ ಕುಲವ ನಾವು ಕಟ್ಟೆ ಕಟ್ಟುತ್ತೇವ, ನಾವು ನಾಡ ಕಟ್ಟುತ್ತೇವ.